ನಮಸ್ತೆ ಸ್ನೇಹಿತರೆ, ಇವತ್ತು ಮಟನ್ ಚಾಪ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾವು ಮಟನನ್ನು ಬೇಯಿಸ್ಕೋಬೇಕಾಗತ್ತೆ. ಅದಕ್ಕೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ನೋಡಿ ಒಂದು ಸ್ಪೂನಷ್ಟು, ಒಂದು ಸೌಟಷ್ಟು ಆಯಿಲನ್ನು ಆ್ಯಡ್ ಮಾಡಿದ್ದೀನಿ. ಅದಕ್ಕೆ ಒಂದು ಈರುಳ್ಳಿ ನೋಡಿ, ಈರುಳ್ಳಿ ಹಾಕಬೇಕು, ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಬೇಕು. ಇದಾದ ನಂತರ ನಾನು ನೀಟಾಗಿ ವಾಶ್ ಮಾಡಿರ್ತಕ್ಕಂಥ ಮಟನನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಬಂದು ಮೇಕೆ ಮಾಂಸ, ಅಷ್ಟು ಫ್ಯಾಟ್ ಇಲ್ಲ ಮತ್ತು ಫ್ಯಾಟ್ ಕೂಡ ಇದೆ ನೋಡಿ. ಈಗಿರಬೇಕು, ಆವಾಗ ನಮಗೆ ಫ್ಲೇವರ್ಸ್ ಚೆನ್ನಾಗಿ ಬರುತ್ತೆ. ಮಟನ್ ಎಷ್ಟು ಚೆನ್ನಾಗಿರುತ್ತೋ ನಿಮಗೆ ಕರಿನೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಅಲ್ವಾ. ಈಗ ಮಟನ್ ಬೇಯಿಸಲಿಕ್ಕೆ ಅರಿಶಿನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಉಪ್ಪು ಕೂಡ ಹಾಕಬೇಕು. ಉಪ್ಪು ಅರಿಶಿನ ಎಲ್ಲ ಹಾಕ್ಬಿಟ್ಟು ನಾವು ಮಟನನ್ನು ನೀಟಾಗಿ ಬೇಯಿಸ್ಕೋಬೇಕು. ಇದು ಪ್ರೊಸೀಜರು. ಇದಾದಮೇಲೆ ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ಲ, ಫಸ್ಟು ಈಗ ಮುಚ್ಚೋದಕ್ಕಿಂತ ಮುಂಚೆ ಆ ಮಟನ್ ಇರ್ತಕ್ಕಂಥ ಸ್ವಲ್ಪ ನೀರು ರಿಲೀಸ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಹೀಟ್ ಮಾಡಿ. ನೀರು ರಿಲೀಸ್ ಆಗ್ತಿದ್ದಂಗೆ ಆ ಫ್ಲೇವರ್ಸು, ಅದು ಏನಿರುತ್ತೆ ಫೈಬರ್ ಕಂಟೆಂಟ್ ಮಟನ್ನಿಂದು, ಅದು ಚೆನ್ನಾಗಿ ಬ್ರೇಕ್ ಆಗುತ್ತೆ ಅಂತ. ಅದರರ್ಥ ಮಟನ್ಲಿರ್ತಕ್ಕಂಥ ವಾಟರ್ ಕಂಟೆಂಟು ರಿಲೀಸ್ ಆಗಿದೆ ಅಂತ ಅರ್ಥ ಅಲ್ವಾ. ನೋಡಿ, ಈಗ ನೀರು ಬಿಟ್ಕೊತಾ ಇದೆ. ಇದು ಬಿಟ್ಟಾದಮೇಲೆ ನೋಡಿ, 1 ಕಪ್ಪು ಹಾಟ್ ವಾಟ್ರ್ ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿ ನೀವು ಹಾಟ್ ವಾಟ್ರು ಹಾಕಿ ನೀವು ವಿಷಲ್ ಮಾಡಿಸಿ. ಅವಾಗೇನಾಗುತ್ತೆ, ನಿಮಗೆ ಹಾಕಿರ್ತಕ್ಕಂಥ ವಾಟ್ರಿಗೆಲ್ಲ ಫ್ಲೇವರ್ ಹಿಡಿಯುತ್ತೆ. ನಿಮಗೆ ಲಾಸ್ಟಿಗೆ ಕರಿ ಏನು ಬೇಕು ಆ ಕರಿ, ನಿಮಗೆ ಕರಿನೂ ಕೂಡ ಫ್ಲೇವರ್ಫುಲ್ ಆಗಿರುತ್ತೆ. ನೀವು ಲಾಸ್ಟಿಗೆ ಎಲ್ಲ ಆದಮೇಲೆ ನೀವು ವಾಟರ್ ಆ್ಯಡ್ ಮಾಡಿದರೆ ಆ ವಾಟರಿಗೆ ಫ್ಲೇವರ್ ಇರೋದಿಲ್ಲ. ಹಾಗಾಗಿ ನೀವು ಮುಂಚೆನೇ ವಾಟರ್ ಆ್ಯಡ್ ಮಾಡಬೇಕು. ಇದು ನೋಡಿ, ಮುಚ್ಚಿ ಒಂದು ಕ್ಲೋಸ್ ಮಾಡಿ 4 ವಿಷಲ್ನ ಹಾಕಿಸ್ಕೋಬೇಕು. ಇಟ್ಟಿದ್ದೀನಿ. ಇದಾದಮೇಲೆ ಇದಕ್ಕೆ ಬೇಕಾದಂತಹ ಮಸಾಲವನ್ನು ನಾವು ಫ್ರೈ ಮಾಡಿಕೊಂಡು ಆಮೇಲೆ ಪೌಡ್ರ್ ಮಾಡ್ಕೋಬೇಕು. ಹಾಗಾಗಿ ಏನೇನು ಮಸಾಲೆ ತೊಗೊಂಡಿದ್ದೀನಿ ನೋಡಿ, ಈಗ ಮೆಣಸು, ಚಕ್ಕೆ, ಲವಂಗ, ಜೀರಿಗೆ, ಕೊತ್ತಂಬರಿ ಬೀಜ, ಆಮೇಲೆ ಒಣಗಿರೋ ಕೆಂಪು ಮೆಣಸಿನ್ಕಾಯಿ. ಇದನ್ನೆಲ್ಲ ಡೈರೆಕ್ಟಾಗಿ ಪೌಡ್ರ್ ಮಾಡೋದಕ್ಕಿಂತ ನಾವು ರೋಸ್ಟೆಡ್ ಮಾಡಿ ಪೌಡ್ರ್ ಮಾಡೋದ್ರಿಂದ ನಮಗೆ ಒಂದು ಸ್ವಲ್ಪ ಫ್ಲೇವರ್ಸ್ ಎಲ್ಲ ಮೈಲ್ಡ್ ಆಗುತ್ತೆ. ಖಾರ ಏನು ಬರ್ತದೆ ಅದೆಲ್ಲ ಮೈಲ್ಡಾಗಿ ಫ್ಲೇವರ್ಸ್ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ರೋಸ್ಟೆಡ್ ಮಾಡಿ ನಾವು ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಅಲ್ವಾ. ಈಗ ಇದಕ್ಕೆ ನೆಕ್ಸ್ಟ್ ಮಸಾಲವನ್ನು ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಅದೇ ಬಾಣಲಿಗೆ 2 ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ನೋಡಿ, ನಾನು 1 ಸ್ಪೂನ್ ಅಂತಂದರೆ ನಾನು ದೊಡ್ಡ ಸ್ಪೂನ್ ಯೂಸ್ ಮಾಡ್ತೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ನೋಡಿ ಅಪ್ರಾಕ್ಸಿಮೇಟಿ ನೀವು ಯೂಸ್ ಮಾಡಿ. ಅದಕ್ಕೆ ಒಂದು 2 ಈರುಳ್ಳಿ ಅಷ್ಟು ಕಟ್ ಮಾಡಿಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಇದು ಮೆಲ್ಟ್ ಆಗಬೇಕು ಈರುಳ್ಳಿ ಎಲ್ಲ. ಹಾಗೆ ಇದಾದಮೇಲೆ ನೋಡಿ, ಈಗ ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ. 2 ಟೊಮೊಟೊ. ಇದಕ್ಕೊಂದು ಸ್ವಲ್ಪ ಹುಳಿ ಜಾಸ್ತಿನೇ ಇರಬೇಕು, ಹಾಗಾಗಿ 2 ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು 3 ಕೂಡ ಹಾಕ್ಕೋಬೋದು. ಅದು ನಿಮಗೆ ಯಾವ ರೀತಿ ಟೊಮೊಟೊ ಇರುತ್ತೆ ಅಂತ ನೋಡಿ ನೀವು ಯೂಸ್ ಮಾಡಿ. ನೋಡಿ, ಟೊಮೊಟೊ ಬೇಗ ಮೆಲ್ಟ್ ಆಗಬೇಕು ಅಂತಂದರೆ ಸಾಲ್ಟನ್ನು ಆ್ಯಡ್ ಮಾಡಿ, ಆವಾಗ ಬೇಗ ಮೆಲ್ಟ್ ಆಗುತ್ತೆ ಟೊಮೊಟೊ. ನೋಡಿ, ಟೊಮೊಟೊ ಎಲ್ಲ ಮೆಲ್ಟ್ ಆಗಿದೆ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 3 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಕೂಡ ಮಿಕ್ಸ್ಚರ್ ಇದೆ, ಶುಂಠಿ ಮತ್ತು ಬೆಳ್ಳುಳ್ಳಿ. ಇದನ್ನು ಹಾಕಿ ಚೆನ್ನಾಗಿ ಅದು ಫ್ರೈ ಆಗಬೇಕು. ಹಸಿ ವಾಸನೆ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು. ಅಲ್ಲಿವರೆಗೂ ಕೂಡ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಇದಾದಮೇಲೆ ಈ ಮಸಾಲೆ ಏನು ಹಾಕಿದ್ದೀನಲ್ಲ, ಇದನ್ನು ನಾನು ಪೇಸ್ಟ್ ಮಾಡ್ಕೋಬೇಕು. ಇದು ಒಂದು 10 ನಿಮಿಷ ಬಿಟ್ಟು ಕೂಲ್ ಆಗ್ಲಿಕ್ಕೆ ಬಿಡಿ. ಕೂಲ್ ಆದಮೇಲೆ ಈ ಮಸಾಲೆ ಏನಿದೆ ಅದನ್ನು ನೀವು ಪೇಸ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ ನಮ್ಮದು ಒಂದು ಫಸ್ಟಿಗೆ ಒಂದು ಕುಕ್ಕರ್ ಇಟ್ಟಿದ್ದೆನಲ್ಲ ಮಟನ್ನಿಂದ, ಅದು ನೀಟಾಗಿ ಬೆಂದಿದೆ. ಇವಾಗ ನೋಡಿ, ನೀಟಾಗಿ ಬೆಂದಿದೆ, ಎಲ್ಲ ಫ್ಲೇವರ್ಫುಲ್ಲಾಗಿ ಹಿಡ್ದಿದೆ ಅರಿಶಿನ ಎಲ್ಲ. ಸೊ ಇದಕ್ಕೆ ನಾನು ಮಸಾಲೆ ಏನು ರುಬ್ಬಿದ್ನಲ್ಲ ಈಗ ಈರುಳ್ಳಿ ಟೊಮೊಟೊದು, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ನೀವು ಈಗ ವಾಟ್ರ್ ಆ್ಯಡ್ ಮಾಡಿಬಿಟ್ರೆ, ಫ್ರೆಶ್ ವಾಟ್ರು, ನಾರ್ಮಲ್ ಟ್ಯಾಪ್ ಇದು ವಾಟ್ರು, ಫಿಲ್ಟರ್ ವಾಟ್ರು, ಆ ಫ್ಲೇವರು ಡಿಕ್ರೀಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಫಸ್ಟಿಗೆ ಆ್ಯಡ್ ಮಾಡಬೇಕು ಕುಕ್ಕರ್ ಬೇಯಿಸುವಾಗ, ಮಟನ್ ಬೇಯಿಸುವಾಗ. ಸೊ ನಾನು ರೋಸ್ಟೆಡ್ ಮಾಡಿರ್ತಕ್ಕಂಥ ಪೌಡ್ರನ್ನು 3 ಸ್ಪೂನಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಪೌಡ್ರ್ ಆ್ಯಡ್ ಮಾಡ್ಕೊಳ್ಳಿ. ನೀವು ಅದರ ಜಾಸ್ತಿ ಕೂಡ ಆಗುತ್ತೆ. ನಾನು ತೊಗೊಂಡಿರೋದು ಅದರಲ್ಲಿ, ನೀವು ಅದನ್ನು ಸ್ಟೋರ್ ಮಾಡ್ಕೋಬೋದು. ನೆಕ್ಸ್ಟ್ ಅದನ್ನು ಮಟನ್ ಮಸಾಲ ಮಾಡುವಾಗ ನೀವು ಅದನ್ನು ಯೂಸ್ ಮಾಡ್ಬೋದು. ಈಗ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಲಾಸ್ಟಿಗೆ ಒಂದು ಸ್ವಲ್ಪ ಉಪ್ಪನ್ನು ನೋಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕು, ಒಂದು ಸ್ವಲ್ಪ ವಾಟರ್ ಕಂಟೆಂಟ್ ಡಿಕ್ರೀಸ್ ಆಗುತ್ತೆ. ಅದಾದಮೇಲೆ ಕೊತ್ತಂಬರಿ ನಾನು ಲಾಸ್ಟಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಅಲ್ವಾ. ಈಗ ನೋಡಿ, ಈ ಒಂದು ರೇಂಜಿಗಿದೆ ಸ್ಲರಿ. ತುಂಬ ನೀರು ಆಗಿಲ್ಲ, ತುಂಬ ಡ್ರೈ ಆಗಿಲ್ಲ ಅಲ್ವಾ. ಒಂದು ರೇಂಜಿಗೆ ಕರಿ ಥರ ಇದೆ. ಇದು ಚೆನ್ನಾಗಿ ಕುದ್ದಾದಮೇಲೆ ಅದು ತಿಕ್ಕಾಗಿ ಬಂದುಬಿಡುತ್ತೆ ಕರಿ.
ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಅಲ್ವಾ? ಚೆನ್ನಾಗಿ ಮಾಂಸ ಮತ್ತು ಕರಿ ಸ್ಟಿಕ್ಕೇ ಆಗಿರುತ್ತೆ, ಸಪ್ರೇಟ್ ಆಗೋದಿಲ್ಲ. ನೋಡಿ ಒಂದು ಪೀಸ್ ತೆಗೆದು ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ. ಈ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಳ್ಳೆ ವೀಡಿಯೋಸು ಬರ್ತಾ ಇರುತ್ತೆ, ಮತ್ತು ಮುಂಚೆ ಕೂಡ ಹಾಕಿದ್ದೀವಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.